ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನಾನು ಶರ್ಮಿತಾ. ಇವತ್ತು ಇಡೀ ದಿನ ನಡೆದಂತಹ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕೊರೋನಾ ಸೋಂಕು ಕೈ ಮೀರಿ ಹೋಗ್ತಾ ಇದೆ. ಇಂದು ಮತ್ತೆ 322 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದಲ್ಲಿ 8 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ರಾಜ್ಯದ ಒಟ್ಟು ಸೋಂಕಿತರ ಸಂಖ್ಯೆ 9721ಕ್ಕೇರಿದ್ದು, ಸೋಂಕಿತರ ಸಂಖ್ಯೆ 10,000 ಗಡಿಯತ್ತ ಸಾಗಿದೆ. ರಾಜ್ಯದಲ್ಲಿ ಕೊರೋನಾಗೆ ಈವರೆಗೆ ಸಾವನ್ನಪ್ಪಿದವರ ಸಂಖ್ಯೆ 150ಕ್ಕೇರಿದೆ. ಬೆಂಗಳೂರಿನಲ್ಲಿ ಇವತ್ತು ಕೂಡ ಕೊರೋನಾ ಸೋಂಕು 100ರ ಗಡಿ ದಾಟಿದೆ. ಬಳ್ಳಾರಿಯಲ್ಲಿ 5 ಪಾಸಿಟಿವ್ ಕೇಸ್ ಪತ್ತೆಯಾದರೆ ಬೀದರ್ನಲ್ಲಿ 22 ಹಾಗೂ ಮೈಸೂರಿನಲ್ಲಿ 21 ಮಂದಿ ಹೊಸ ಸೋಂಕಿತರು ಸಿಕ್ಕಿದ್ದಾರೆ. ಇನ್ನು ವಿಜಯಪುರದಲ್ಲಿ 16 ಪಾಸಿಟಿವ್ ಕೇಸ್, ಯಾದಗಿರಿಯಲ್ಲಿ 13 ಪಾಸಿಟಿವ್ ಕೇಸ್, ಉಡುಪಿಯಲ್ಲಿ 11, ಗದಗದಲ್ಲಿ 9, ದಕ್ಷಿಣ ಕನ್ನಡ ಹಾಗೂ ಕೋಲಾರದಲ್ಲಿ ತಲಾ 8, ಹಾಸನದಲ್ಲಿ 7, ಕಲಬುರಗಿಯಲ್ಲಿ 6, ಚಿಕ್ಕಬಳ್ಳಾಪುರ ಹಾಗೂ ಶಿವಮೊಗ್ಗದಲ್ಲಿ ತಲಾ 5 ಕೇಸ್ ಪತ್ತೆಯಾಗಿದೆ. ಧಾರವಾಡ, ತುಮಕೂರು, ಕೊಪ್ಪಳ ಹಾಗೂ ಚಾಮರಾಜನಗರದಲ್ಲಿ ತಲಾ 4 ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ರಾಯಚೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಲಾ 3, ಮಂಡ್ಯ, ಬೆಳಗಾವಿ, ದಾವಣಗೆರೆ ಹಾಗೂ ಹಾವೇರಿಯಲ್ಲಿ ತಲಾ 2 ಕೇಸ್, ಕೊಡಗಿನಲ್ಲಿ 1 ಸೋಂಕು ಪತ್ತೆಯಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರು ಈಗ ರಾಜ್ಯದ ಕೊರೋನಾ ಸೋಂಕಿಗೂ ರಾಜಧಾನಿ ಆಗ್ಬಿಟ್ಟಿದೆ. ಇವತ್ತು ಕೂಡ ರಾಜಧಾನಿಯ ಸೋಂಕಿನ ಲೆಕ್ಕ 100ರ ಗಡಿ ದಾಟಿದೆ. ಬೆಂಗಳೂರಲ್ಲಿ ಇವತ್ತು 107 ಹೊಸ ಪಾಸಿಟಿವ್ ಕೇಸಸ್ಗಳು ಪತ್ತೆಯಾಗಿರುವುದು. ಈ ಮೂಲಕ ಬೆಂಗಳೂರಿನ ಒಟ್ಟು ಸೋಂಕಿತರ ಸಂಖ್ಯೆ 1505ಕ್ಕೆ ಏರಿಕೆಯಾಗಿದೆ. ಸಾವಿನಲ್ಲೂ ಮೊದಲ ಸ್ಥಾನದಲ್ಲಿರುವಂತಹ ಬೆಂಗಳೂರಲ್ಲಿ ಇವತ್ತು 6 ಮಂದಿ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಇವತ್ತು 8 ಮಂದಿ ಸಾವನ್ನಪ್ಪಿದರೆ ಅದರಲ್ಲಿ 6 ಮಂದಿ ಬೆಂಗಳೂರಿನವರೇ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ಈಗ 73ಕ್ಕೆ ಏರಿಕೆಯಾಗಿದೆ. ಲಾಕ್ಡೌನ್ ತೆರವಾದ ಮೇಲೆ ಅನ್ಯ ರಾಜ್ಯದವರ ಪ್ರವೇಶ ಆದ್ಮೇಲೆ ಬೆಂಗಳೂರಲ್ಲಿ ಕೊರೋನಾ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಕೊರೋನಾ ಹೆಮ್ಮಾರಿ ಸಿಲಿಕಾನ್ ಸಿಟಿಯನ್ನ ಬೆಂಬಿಡದೆ ಕಾಡ್ತಾ ಇದೆ. ಬೆಂಗಳೂರು ಸದ್ಯಕ್ಕೆ ಕೊರೋನಾದಿಂದ ಪಾರಾಗುವ ಲಕ್ಷಣ ಕಾಣ್ತಾ ಇಲ್ಲ. ಕೊರೋನಾ ಹೊತ್ತಲ್ಲಿ ಜನರ ಸೇವೆ ಮಾಡ್ತಾ ಇರೋ ಕೊರೋನಾ ವಾರಿಯರ್ಸ್ಗೆ ಹೆಮ್ಮಾರಿ ಕಂಟಕ ತಂದೊಡ್ಡಿದೆ. ಇವರಿಗೆ ರಾಜ್ಯದ 170 ಪೊಲೀಸರಿಗೆ ಕೊರೋನಾ ಸೋಂಕು ತಗುಲಿದೆ. ಇವರಿಗೆ 3 ಪೊಲೀಸರು ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದಲೇ ಸೋಂಕಿತ ಪೊಲೀಸರ ಲೆಕ್ಕ ಹೊರಬಿದ್ದಿದೆ. ಸೋಂಕಿತ ಪೊಲೀಸರಲ್ಲಿ ಕೆಎಸ್ಆರ್ಪಿ ಮತ್ತು ಕಾನೂನು ಸುವ್ಯವಸ್ಥೆ ಪೊಲೀಸರೇ ಹೆಚ್ಚು. ಉಳಿದಂತೆ ಟ್ರಾಫಿಕ್ ಹಾಗೂ ಸಿಸಿಬಿ ಕಚೇರಿ ಸೇರಿ ಬೇರೆ ಕಡೆ ಕೆಲಸ ಮಾಡಿದ ಪೊಲೀಸರಿಗೂ ಕೊರೋನಾ ಅಂಟಿದೆ. ಬೆಂಗಳೂರು ನಗರದಲ್ಲಿ ಅತ್ಯಧಿಕ ಸೋಂಕಿತ ಪೊಲೀಸರಿದ್ದಾರೆ. ರಾಜ್ಯದಲ್ಲಿ 170 ಪೊಲೀಸರಿಗೆ ಪಾಸಿಟಿವ್ ಇದೆ. ಅದರಲ್ಲಿ ಬೆಂಗಳೂರಿನ 77 ಮಂದಿ ಪೊಲೀಸರಿಗೆ ಕೊರೋನಾ ಸೋಂಕು ತಗುಲಿದೆ. ಮೈಸೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ 93 ಮಂದಿ ಪೊಲೀಸರು ಸೋಂಕಿಗೆ ತುತ್ತಾಗಿದ್ದಾರೆ. ಬೆಂಗಳೂರಿನ ಒಟ್ಟು 77 ಮಂದಿ ಸೋಂಕಿತರಲ್ಲಿ 7 ಮಂದಿ ಪೊಲೀಸರಷ್ಟೇ ಗುಣಮುಖರಾಗಿದ್ದು, 67 ಮಂದಿ ಪೊಲೀಸರು ಈಗಲೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ರಾಜ್ಯದ 93 ಪಾಸಿಟಿವ್ಗೆ 59 ಮಂದಿ ಪೊಲೀಸರು ಗುಣಮುಖರಾಗಿದ್ದು, ಉಳಿದ 34 ಪೊಲೀಸರು ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಇನ್ನು ರಾಜ್ಯದ ಪೊಲೀಸ್ ಸಿಬ್ಬಂದಿ ಕೊರೋನಾಗೆ ತುತ್ತಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಪ್ರತ್ಯೇಕ ಆಸ್ಪತ್ರೆ, ಪರೀಕ್ಷಾ ಲ್ಯಾಬ್ ವ್ಯವಸ್ಥೆಗೊಳಿಸುವಂತೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಆದೇಶವನ್ನು ಹೊರಡಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಪೊಲೀಸ್ ಸಿಬ್ಬಂದಿಗಾಗಿ 5 ಖಾಸಗಿ ಆಸ್ಪತ್ರೆಗಳನ್ನು ಕಾಯ್ದಿರಿಸಬೇಕು. ಬೆಂಗಳೂರು ನಗರದಲ್ಲಿ ಪೊಲೀಸ್ ಸಿಬ್ಬಂದಿಗಾಗಿ ಪ್ರತ್ಯೇಕವಾಗಿ ಒಂದು ಕೋವಿಡ್ ಪರೀಕ್ಷಾ ಪ್ರಯೋಗಾಲಯ ಮೀಸಲಿಡಬೇಕಾಗುತ್ತೆ. ಗಂಟಲು ದ್ರವ ಸಂಗ್ರಹಿಸಲು ಸಂಚಾರಿ ವಾಹನವನ್ನು ಕಾಯ್ದಿರಿಸಬೇಕು. ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಪೊಲೀಸ್ ಸಿಬ್ಬಂದಿಗಳಿಗೆ ಉತ್ತಮವಾದ ಊಟ ಹಾಗೆಯೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಪ್ರತ್ಯೇಕವಾಗಿ ಪೊಲೀಸ್ ಸಿಬ್ಬಂದಿಗಾಗಿ ಒಂದು ಕ್ವಾರಂಟೈನ್ ಸೆಂಟರ್ ನಿಗದಿ ಮಾಡಬೇಕು. ಹಾಗೆಯೇ ಪೊಲೀಸ್ ಸಿಬ್ಬಂದಿಗಳಿಗೆ ಪ್ರತ್ಯೇಕ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕು ಅಂತ ಗೃಹ ಸಚಿವರು ಇಲಾಖೆಗೆ ಆದೇಶವನ್ನು ಹೊರಡಿಸಿದ್ದಾರೆ. ರಾಜ್ಯದಲ್ಲಿ ಇದೀಗ ಕೊರೋನಾ ಸಮುದಾಯವಾಗಿ ಹರಡಿದ್ಯಾ ಅನ್ನುವ ಆತಂಕ ಶುರುವಾಗಿದೆ. ಈ ಬಗ್ಗೆ ಕೋವಿಡ್ ಟಾಸ್ಕ್ ಫೋರ್ಸ್ ಸದಸ್ಯರಾಗಿರುವ ಡಾಕ್ಟರ್ ಸಿಆರ್ ಮಂಜುನಾಥ್ ನ್ಯೂಸ್ 18 ಕನ್ನಡಕ್ಕೆ ಹೇಳಿಕೆಯನ್ನ ನೀಡಿದ್ದು, ಹೊಸ ವೈರಾಣು ಬಂದಾಗ ಸ್ವಾಭಾವಿಕವಾಗಿ ಕಮ್ಯುನಿಟಿ ಸ್ಪ್ರೆಡ್ ಆಗೇ ಆಗುತ್ತೆ. ಕೊರೋನಾ ಹೊಸ ವೈರಸ್ ಆಗಿರೋದ್ರಿಂದ ಈಗ ಕಮ್ಯುನಿಟಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳಿದ್ರು. ಹೊಸ ವೈರಸ್ ಬಂದಾಗ ಅದು 6 ತಿಂಗಳವರೆಗೆ ತನ್ನ ಪ್ರಭಾವ ಹೊಂದಿರುತ್ತೆ. ನಾವು ಈಗ 4 ತಿಂಗಳು ಮುಗಿಸಿದ್ದೇವೆ. ಇನ್ನು 2 ತಿಂಗಳವರೆಗೆ ಹೀಗೆ ಪರಿಸ್ಥಿತಿ ಮುಂದುವರಿಯಲಿದೆ ಅಂತ ಹೇಳಿದ್ರು. ಮಾಸ್ಕ್ ಧರಿಸುವುದು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಈಗ 1 ರಿಂದ 3 ಅಡಿ ಇರುವ ಸಾಮಾಜಿಕ ಅಂತರವನ್ನ 6 ಅಡಿ ಮಾಡಬೇಕು. ಕೆಮ್ಮು, ಜ್ವರ, ಮೈಕೈ ನೋವು, ತಲೆನೋವು ನಿರ್ಲಕ್ಷ್ಯ ಮಾಡಬಾರದು ಅಂತ ನ್ಯೂಸ್ 18 ಕನ್ನಡದ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಸೊ ಅದರ ಅರ್ಥ ಇದು ಕಮ್ಯುನಿಟಿನಲ್ಲಿ ಈಗ ಬರಲಿಕ್ಕೆ ಪ್ರಾರಂಭ ಆಗಿದೆ. ನಂತರ ಜೊತೆಗೆ ಹರ್ಡ್ ಇಮ್ಯುನಿಟಿನೂ ಕೂಡ, ಅಂದರೆ ರೋಗ ನಿರೋಧಕ ಶಕ್ತಿ ಕೂಡ ಕಮ್ಯುನಿಟಿಯಲ್ಲಿ ಡೆವಲಪ್ ಆಗುತ್ತೆ. ಈ ಬೆಳವಣಿಗೆ ಒಂದು ಕಡೆ ಸ್ಪ್ರೆಡ್ ಆಗ್ತಾ ಇದೆ, ಇನ್ನೊಂದು ಕಡೆ ಕಮ್ಯುನಿಟಿ ಇಮ್ಯುನಿಟಿನೂ ಬರಲಿಕ್ಕೆ ಶುರುವಾಗಿದೆ. ಕೊರೋನಾ
ಕಂಟಕದ ಮಧ್ಯೆ ಎಡವಟ್ಟುಗಳ ಮೇಲೆ ಎಡವಟ್ಟುಗಳು ನಡೀತಾನೆ ಇದೆ. ಖಾಸಗಿ ಲ್ಯಾಬ್ ಮಾಡಿರೋ ಎಡವಟ್ಟಿನಿಂದ ದಾವಣಗೆರೆ ಜಿಲ್ಲೆಯ 6 ಜನರಿಗೆ ಪಾಸಿಟಿವ್ ಇಲ್ಲದೇ ಇದ್ರೂ ಪಾಸಿಟಿವ್ ಅಂತ ರಿಪೋರ್ಟ್ ಬಂದಿದೆ. ಆದರೆ ಅದೇ 6 ಜನರಿಗೆ ನಿಮ್ಹಾನ್ಸ್ ಕೇಂದ್ರದಲ್ಲಿ 2 ಬಾರಿ ಪರೀಕ್ಷೆ ನಡೆಸಿದಾಗಲೂ ವರದಿ ನೆಗೆಟಿವ್ ಅಂತ ಬಂದಿದೆ. ಜೂನ್ 18 ಹಾಗೂ 19ರಂದು ರಾಜ್ಯ ಆರೋಗ್ಯ ಬುಲೆಟಿನ್ನಲ್ಲಿ ಈ 6 ಜನರಿಗೆ ಪಾಸಿಟಿವ್ ಅಂತ ಬಂದಿತ್ತು. 6 ಜನರಲ್ಲಿ 4 ಮಂದಿ ಗರ್ಭಿಣಿಯರು, 2ರಿಗೆ ಹೆರಿಗೆಯಾಗಿತ್ತು. ಹೀಗಾಗಿ ಆತಂಕ ಎದುರಾಗಿತ್ತು. ದಾವಣಗೆರೆ ತಾಲೂಕಿನ ದೊಡ್ಡಬಾತಿ, ಶ್ಯಾಗಲೆ, ಅವರಗೊಳ್ಳ, ನ್ಯಾಮತಿ ತಾಲೂಕಿನ ಬಸವನಹಳ್ಳಿ ಸೀಲ್ ಡೌನ್ ಆಗಿತ್ತು. ಈ ಊರಿನ ಒಟ್ಟು 15 ಜನರ ಲ್ಯಾಬ್ ವರದಿಯಲ್ಲಿ 6 ಜನರ ವರದಿ ಪಾಸಿಟಿವ್ ಅಂತ ನಮೂದಾಗಿತ್ತು. ಆದರೆ 2 ಬಾರಿ ಪರೀಕ್ಷೆ ಮಾಡಿದಾಗ ನೆಗೆಟಿವ್ ಅಂತ ರಿಪೋರ್ಟ್ ಬಂದಿದ್ದು ಪ್ರಯೋಗಾಲಯದಿಂದ ಆದ ಲೋಪ ಇವತ್ತು ನಿವಾರಣೆಯಾಗಿದೆ. ಎಲ್ಲರೂ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ 82 ವರ್ಷ ವಯಸ್ಸಿನ ತಂದೆಗೆ ನಿನ್ನೆ ಕೊರೋನಾ ಸೋಂಕು ದೃಢಪಟ್ಟಿತು. ಇವತ್ತು ಸುಧಾಕರ್ ಅವರ ಹೆಂಡತಿ ಮತ್ತು ಮಗಳಿಗೂ ಕೊರೋನಾ ತಗುಲಿರುವುದು ಖಚಿತವಾಗಿದೆ. ಸಚಿವ ಸುಧಾಕರ್ ಅವರೇ ಟ್ವೀಟ್ ಮಾಡಿ ತನ್ನ ಹೆಂಡತಿ ಹಾಗೂ ಮಗಳಿಗೆ ಕೊರೋನಾ ಇರುವುದನ್ನು ದೃಢಪಡಿಸಿದ್ದಾರೆ. ನಿನ್ನೆ ಸುಧಾಕರ್ ಮನೆ ಕೆಲಸದವನಿಗೆ ಕೊರೋನಾ ಸೋಂಕು ಇದೆ ಎಂದು ಗೊತ್ತಾದ ತಕ್ಷಣ ಸಚಿವರ ಕುಟುಂಬ ಸದಸ್ಯರನ್ನ ಕೋವಿಡ್ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ವರದಿ ಬಂದ ಬಳಿಕ ಸುಧಾಕರ್ ತಂದೆಗೆ ಕೊರೋನಾ ಪಾಸಿಟಿವ್ ಇರುವುದು ಖಚಿತವಾಗಿತ್ತು. ಅವರನ್ನ ನಿಗದಿತ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ಉಳಿದ ಕುಟುಂಬ ಸದಸ್ಯರ ವರದಿಯೂ ಸಹ ಬಂದಿದ್ದು ಸುಧಾಕರ್ ಹೆಂಡತಿ ಮತ್ತು 13 ವರ್ಷದ ಮಗಳಿಗೆ ಕೊರೋನಾ ಸೋಂಕು ಹರಡಿದೆ. ಸದ್ಯ ಸಚಿವ ಸುಧಾಕರ್ ಮತ್ತವರ 2 ಗಂಡು ಮಕ್ಕಳ ವರದಿ ನೆಗೆಟಿವ್ ಬಂದಿದ್ದು ಕ್ವಾರಂಟೈನ್ ಆಗಿದ್ದಾರೆ. ತಮ್ಮ ಕುಟುಂಬಸ್ಥರೇ ಕೊರೋನಾಗೆ ತುತ್ತಾಗಿದ್ರು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಕರ್ತವ್ಯವನ್ನ ಮಾತ್ರ ಮರೆತಿಲ್ಲ. ಕ್ವಾರಂಟೈನ್ನಲ್ಲಿ ಇದ್ದುಕೊಂಡೇ ಇಲಾಖೆಯ ಅಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನು ನಡೆಸಿದ್ದಾರೆ. ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಕೋವಿಡ್ ಆಸ್ಪತ್ರೆ ನಿರ್ದೇಶಕರ ಜೊತೆ ವಿಡಿಯೋ ಸಂವಾದ ನಡೆಸಿದ ಸುಧಾಕರ್ ರೋಗಿಗಳ ದಾಖಲಾತಿ, ಗುಣಮಟ್ಟದ ಆಹಾರ ಮತ್ತು ಸ್ವಚ್ಛತೆಯಲ್ಲಿ ದೂರುಗಳಿಲ್ಲದಂತೆ ಕಾರ್ಯನಿರ್ವಹಿಸಲು ಸೂಚನೆಯನ್ನು ಕೊಟ್ಟಿದ್ದಾರೆ. ಲೋಪಗಳಾಗಿ ದೂರು ಬಂದಲ್ಲಿ ನಿರ್ದೇಶಕರುಗಳನ್ನೇ ಹೊಣೆ ಮಾಡುವುದಾಗಿ ವಿಕ್ಟೋರಿಯಾ, ರಾಜೀವ್ ಗಾಂಧಿ ಆಸ್ಪತ್ರೆ ಹಾಗೇನೆ ಬೌರಿಂಗ್ ಆಸ್ಪತ್ರೆ ನಿರ್ದೇಶಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರೋಗ ಲಕ್ಷಣಗಳಿಲ್ಲದ ಸೋಂಕಿತರನ್ನ ಕಡ್ಡಾಯವಾಗಿ ಕೋವಿಡ್ ಕೇರ್ ಸೆಂಟರ್ಗೆ ಸ್ಥಳಾಂತರಿಸಲು ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ತಜ್ಞರು, ಹಿರಿಯ ವೈದ್ಯರು ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಹೋಗ್ತಾ ಇಲ್ಲ ಎಂಬ ದೂರು ಬಂದರೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಸಚಿವ ಡಾಕ್ಟರ್ ಸುಧಾಕರ್ ಮನೆಯಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ. ಹೀಗಾಗಿ ಕೋವಿಡ್-19 ಬೆಂಗಳೂರು ಉಸ್ತುವಾರಿಯಾಗಿರೋ ಸುಧಾಕರ್ ಅವರನ್ನ ಬದಲಾವಣೆ ಮಾಡಲು ಸಿಎಂ ಬಿಎಸ್ವೈ ಚಿಂತನೆ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಇಂತಹ ಸಂದರ್ಭದಲ್ಲಿ ಸುಧಾಕರ್ ಅವರಿಂದ ಹೆಚ್ಚಿನ ಸಮಯವನ್ನ ನಿರೀಕ್ಷಿಸುವುದು ಸರಿಯಲ್ಲ. ಸುಧಾಕರ್ಗೂ ವೈಯಕ್ತಿಕವಾದ ಜೀವನ ಇದೆ. ಸದ್ಯ ಅವರ ಕುಟುಂಬದ 3 ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಅವರ ಕುಟುಂಬಸ್ಥರ ಬಗ್ಗೆ ನಿಗಾ ವಹಿಸಬೇಕು. ಹೀಗಾಗಿ ಕೋವಿಡ್-19 ಬೆಂಗಳೂರು ಉಸ್ತುವಾರಿಯನ್ನ ತಾತ್ಕಾಲಿಕವಾಗಿ ಬದಲಾಯಿಸಲು ಸಿಎಂ ಮುಂದಾಗಿದ್ದಾರೆ ಎನ್ನಲಾಗಿದೆ. ಸುಧಾಕರ್ ಅವರಿಗೆ ಇಲಾಖೆಯ ವತಿಯಿಂದ, ಸರ್ಕಾರದ ವತಿಯಿಂದ ಧೈರ್ಯ ತುಂಬುವ ಕೆಲಸ ಆಗಬೇಕು. ಹೀಗಾಗಿ ಅವರ ಬಳಿ ಇರುವ ಕೋವಿಡ್-19 ಉಸ್ತುವಾರಿಯನ್ನ ಬದಲಾಯಿಸುವ ಬಗ್ಗೆ ಸಿಎಂ ಚಿಂತನೆ ಮಾಡಿದ್ದಾರೆ. ಕೊರೋನಾದಿಂದಾಗಿ ಈ ಬಾರಿ ಭಾರತೀಯ ಮುಸಲ್ಮಾನರಿಗೆ ಹಜ್ ಯಾತ್ರೆ ಮಾಡುವಂತಹ ಭಾಗ್ಯ ಇಲ್ಲ. ಕೇಂದ್ರ ಸರ್ಕಾರ ಈ ಬಾರಿಯ ಹಜ್ ಯಾತ್ರೆಯನ್ನು ರದ್ದು ಮಾಡಿದೆ. ಹಜ್ ಯಾತ್ರೆ ರದ್ದುಗೊಳಿಸಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಕೆಲವೇ ದಿನಗಳಲ್ಲಿ ಮುಸಲ್ಮಾನರ ಹಜ್ ಯಾತ್ರೆ ಆರಂಭವಾಗಲಿದೆ. ಆದರೆ ಕೋವಿಡ್-19 ಕಾರಣಕ್ಕೆ ಸೌದಿ ಸರ್ಕಾರ ಸೀಮಿತ ಜನರಿಗೆ ಮಾತ್ರ ಹಜ್ ಯಾತ್ರೆಗೆ ಅವಕಾಶವನ್ನು ಕೊಟ್ಟಿದೆ. ಭಾರತೀಯರನ್ನ ಹಜ್ ಯಾತ್ರೆಗೆ ಕಳಿಸದಂತೆ ಈಗ ಸೌದಿ ಅರೇಬಿಯಾ ಮನವಿಯನ್ನ ಮಾಡಿಕೊಂಡಿರೋದ್ರಿಂದ ಈ ಸಲ ಹಜ್ ಯಾತ್ರೆ ರದ್ದು ಮಾಡಿರುವುದಾಗಿ ಕೇಂದ್ರ ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆಯ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊರೋನಾ ಸೋಂಕು ಹರಡುವ ಭೀತಿಯಲ್ಲಿ ಈ ಬಾರಿಯ ಭಾರತೀಯರ ಹಜ್ ಯಾತ್ರೆಗೆ ಬ್ರೇಕ್ ಬಿದ್ದಿದೆ. ಮುಂಬೈನಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇದ್ದು ಮಹಾರಾಷ್ಟ್ರದ ಆಡಳಿತಾರೂಢ ಶಿವಸೇನೆ ಪಕ್ಷದ ಮುಖ್ಯ ಕಾರ್ಯಾಲಯ ಸೀಲ್ ಡೌನ್ ಆಗಿದೆ. ಶಿವಸೇನೆ ಕಾರ್ಯಕರ್ತನೊಬ್ಬನಿಗೆ ಪಾಸಿಟಿವ್ ಬಂದಿದೆ. ಸೋಂಕಿತ ವ್ಯಕ್ತಿ ಶಿವಸೇನೆಯ ಮುಖ್ಯ ಕಚೇರಿಯಲ್ಲಿ ಓಡಾಡಿದ್ದ. ಹೀಗಾಗಿ ಮುಂಬೈನ ದಾದರ್ನಲ್ಲಿರೋ ಕಾಲ ಸೇನಾ ಭವನವನ್ನ 3 ದಿನಗಳ ಕಾಲ ಸೀಲ್ ಡೌನ್ ಮಾಡಲಾಗಿದೆ. ಸೇನಾ ಭವನವನ್ನ ಪೂರ್ತಿ ಸ್ಯಾನಿಟೈಸ್ ಮಾಡಿ ಬಂದ್ ಮಾಡಲಾಗಿದೆ. ಕಚೇರಿಯ ಎಲ್ಲಾ ಸಿಬ್ಬಂದಿ ಮನೆಯಲ್ಲೇ ಹೋಮ್ ಕ್ವಾರಂಟೈನ್ ಆಗಲು ಸೂಚಿಸಲಾಗಿದೆ. ಭೀತಿಯ ವಿಷಯ ಅಂದ್ರೆ ಮುಂಬೈನ ನಾರ್ತ್ ವಾರ್ಡ್ನ 70 ಮಂದಿ ಕೊರೋನಾ ಸೋಂಕಿತರು ನಾಪತ್ತೆಯಾಗಿದ್ದಾರೆ. ಹೀಗಾಗಿ ನಾಪತ್ತೆಯಾದವರನ್ನ ಪತ್ತೆ ಹಚ್ಚಿಕೊಳ್ಳುವಂತೆ ಮುಂಬೈ ಪೊಲೀಸರಿಗೆ ಮಹಾನಗರ ಪಾಲಿಕೆ ಮನವಿ ಮಾಡಿದೆ. ಕೊರೋನಾ ಜಾಗೃತಿ ಫಾಲೋ ಮಾಡಬೇಕಾದವರೇ ನಿಯಮಕ್ಕೆ ಡೋಂಟ್ ಕೇರ್ ಮಾಡಿದ್ರೆ ಏನ್ ಗತಿ? ಕೆಲ ದಿನಗಳಿಂದ ನಮ್ಮ ರಾಜ್ಯದ ಜನಪ್ರತಿನಿಧಿಗಳು ಒಬ್ಬರ ಹಿಂದೆ ಒಬ್ಬರಂತೆ ನಿಯಮ ಪಾಲಿಸದೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಕೂಡ ಯಾದಗಿರಿಯಲ್ಲಿ ಕೊರೋನಾ ರೂಲ್ಸ್ ಪಾಲಿಸದೆ ನಡ್ಕೊಂಡಿದ್ದಾರೆ. ಯಾದಗಿರಿ ಜಿಲ್ಲಾ ಪಂಚಾಯತ್ ಭವನದಲ್ಲಿ ನಡೆದಂತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವ ವೈದ್ಯಕೀಯ ಬಸವರಾಜ್ ಹಾಗೆಯೇ ಶಾಸಕರಾದ ರಾಜುಗೌಡ, ವೆಂಕಟರೆಡ್ಡಿ ಮುದ್ನಾಳ ಮಾಸ್ಕ್ ಹಾಕಿರಲಿಲ್ಲ. ಜಿಲ್ಲಾಧಿಕಾರಿ ಎಂ ಕುರ್ಮಾರಾವ್ ಹಾಗೆಯೇ ಎಸ್ಪಿ ಋಷಿಕೇಶ್ ಭಗವಾನ್ ಮಾಸ್ಕ್ ಹಾಕೊಂಡು ಸಭೆ ನಡೆಸಿದ್ರೆ ಸಚಿವರು ಮಾಸ್ಕ್ ಹಾಕದೆ
ಇಲ್ಲದೆ ಸಭೆಯಲ್ಲಿ ಭಾಗವಹಿಸಿದ್ರು. ಶಾಸಕರ ಕೊರಳಲ್ಲಿ ಮಾಸ್ಕ್ ತೂಗ್ತಾ ಇದ್ರು, ಮುಖಕ್ಕೆ ಹಾಕೊಂಡಿರಲಿಲ್ಲ. ಇವತ್ತು ಆರೋಗ್ಯ ಸಚಿವ ಶ್ರೀರಾಮುಲು ಕೆಸಿ ಜನರಲ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ಆಸ್ಪತ್ರೆಯಲ್ಲಿ ಸಿದ್ಧಪಡಿಸಲಾಗಿರುವ 100 ಬೆಡ್ಗಳ ಕೋವಿಡ್ ವಾರ್ಡ್ ಪರಿಶೀಲನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಸಚಿವ ರಾಮುಲು, ಕೊರೋನಾ ರೋಗಿಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೊದಲ ಆದ್ಯತೆ. ರೋಗಿಗಳು ಇಷ್ಟಪಟ್ಟರೆ ಖಾಸಗಿ ಆಸ್ಪತ್ರೆಗೆ ಕಳುಹಿಸಲಾಗುತ್ತೆ. ಖಾಸಗಿ ಆಸ್ಪತ್ರೆಗಳಿಗೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ದರ ನಿಗದಿ ಮಾಡಲಾಗಿದೆ ಅಂತ ಹೇಳಿದ್ರು. ಇನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ 50% ಹಾಸಿಗೆಗಳನ್ನು ಸರ್ಕಾರ ಕರೆತರುವ ರೋಗಿಗಳಿಗೆ ಮೀಸಲಿಡಬೇಕು. ಸರ್ಕಾರ ರೆಫರ್ ಮಾಡುವ ರೋಗಿಗಳಿಗೆ ಸರ್ಕಾರ ನಿಗದಿ ಮಾಡಿರುವ ದರ ಪಡಿಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಲಾಕ್ಡೌನ್ ಮಾಡೋ ವಿಚಾರದಲ್ಲಿ ಗುರುವಾರದ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚಿಸುವುದಾಗಿ ತಿಳಿಸಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಕೊರೋನಾ ಸೋಂಕಿತರಿಗೆ ಬೆಡ್ ಇಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಸಚಿವ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಡ್ ಇಲ್ಲ ಅಂತ ಹೇಳೋ ಸಮಸ್ಯೆ ಬರಬಾರದು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲದಿರೋ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ದೀವಿ. ಬೆಂಗಳೂರಲ್ಲಿ 2000 ಬೆಡ್ ಇದೆ. ಸರ್ಕಾರದಿಂದ ರೆಫರ್ ಆಗಿ ಹೋಗುವಂತ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡ್ತೀವಿ. ಖಾಸಗಿ ಆಸ್ಪತ್ರೆಗಳಲ್ಲಿಯೂ ನಿಗದಿತ ದರದೊಂದಿಗೆ ಚಿಕಿತ್ಸೆ ನೀಡೋ ಬಗ್ಗೆ ಈಗಾಗಲೇ ಆದೇಶವನ್ನ ಹೊರಡಿಸಿದ್ದೀವಿ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಬೆಂಗಳೂರಿನ ಕೋವಿಡ್ ಆಸ್ಪತ್ರೆಗಳಲ್ಲಿ ಕೊರೋನಾ ವಾರಿಯರ್ಸ್ಗೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಕೊರೋನಾ ವಾರಿಯರ್ಸ್ ಒಬ್ಬರು ತಮ್ಮ ಸಂಕಷ್ಟವನ್ನ ಬಿಚ್ಚಿಟ್ಟಿದ್ದಾರೆ. ಸರಿಯಾಗಿ ಊಟ ಸಿಗ್ತಾ ಇಲ್ಲ, ಅನ್ನ ಕೊಟ್ರೆ ಸಾರ್ ಕೊಡಲ್ಲ. ಆರೋಗ್ಯ ಸಚಿವರೇ ಇತ್ತ ನೋಡಿ ಏನ್ ಮಾಡ್ತಿದ್ದೀರಿ ಅಂತ ವಿಡಿಯೋ ಮಾಡಿದ್ದಾರೆ. ನಮ್ಮನ್ನ ಉಳಿಸಿ, ಊಟ ಸಿಗದೆ ಉಪವಾಸವಿದ್ದೇವೆ. ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇಲ್ಲ, ಸ್ಯಾನಿಟೈಸ್ ಮಾಡ್ತಿಲ್ಲ. ಪೊಲೀಸ್ ಕೆಲಸ ಮಾಡಿ ಸಮಾಜ ಸೇವೆ ಮಾಡಿ ಕೊರೋನಾ ಬಂತು. ಆದ್ರೆ ಆಸ್ಪತ್ರೆಯಲ್ಲಿ ಕಳೆದ 2 ದಿನಗಳಿಂದ ಅವ್ಯವಸ್ಥೆ ಹೆಚ್ಚಾಗಿದೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಉತ್ತಮ ಚಿಕಿತ್ಸೆಯಿಂದ ಮೆಚ್ಚುಗೆಗೆ ಪಾತ್ರವಾಗಿದ್ದ ಆಸ್ಪತ್ರೆಗಳೇ ಈಗ ಆರೋಪಕ್ಕೆ ಗುರಿಯಾಗ್ತವೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರಿಯಾಗಿ ಊಟ ತಿಂಡಿ ನೀಡುತ್ತಾ ಇಲ್ಲ ಅಂತ ರೋಗಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸುಮಾರು 16 ರೋಗಿಗಳು 4 ಗಂಟೆಯಾದರೂ ಊಟ ನೀರು ಕೊಟ್ಟಿಲ್ಲ ಅಂತ ಆಸ್ಪತ್ರೆ ಕಾರಿಡಾರ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ಊಟ ನೀರು ಕೊಡಿ ಅಂತ ರೋಗಿಗಳು ಆಸ್ಪತ್ರೆ ಆವರಣದಲ್ಲಿ ಅಂಗುಲಾಚುತ್ತಿರುವಂತಹ ದೃಶ್ಯಗಳನ್ನು ಖುದ್ದು ರೋಗಿಗಳು ಸೆರೆ ಹಿಡಿದು ರವಾನೆ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ನಾವು ಸಾಯ್ತಾ ಇದ್ದೀವಿ, ದಯಮಾಡಿ ಸಹಾಯ ಮಾಡಿ, ಇಲ್ಲವೇ ನಮ್ಮನ್ನ ಮನೆಗೆ ಕಳಿಸ್ಬಿಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಂತೆ ಮಂಗಳೂರಿನ ವೆನ್ಲಾಕ್ ಕೋವಿಡ್ ಆಸ್ಪತ್ರೆಯಲ್ಲೂ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ವೆನ್ಲಾಕ್ ಕೋವಿಡ್ ಆಸ್ಪತ್ರೆ ವಿರುದ್ಧ ರೋಗಿಗಳು ಅಸಮಾಧಾನ ಹೊರಹಾಕಿದ್ದಾರೆ. ವ್ಯಾಲಿಡಿಟಿ ಮುಗಿದಿರೋ ಔಷಧಿಯನ್ನ ಕೊಡ್ತಾ ಇದ್ದಾರೆ, ಕುಡಿಯಲು ಸರಿಯಾದ ನೀರನ್ನ ಕೊಡ್ತಾ ಇಲ್ಲ, ಬೇಕಾಬಿಟ್ಟಿ ಚಹಾ ತಿಂಡಿ ಕೊಡ್ತಾರೆ ಅಂತ ರೋಗಿಗಳು ಆರೋಪವನ್ನ ಮಾಡಿದ್ದಾರೆ. ಬಾತ್ರೂಮ್ಗಳಲ್ಲಿ ಅಲ್ಲಲ್ಲಿ ಬಳಸಿಟ್ಟ ಮಾಸ್ಕ್ಗಳನ್ನ ಹಾಕ್ತಾರೆ. ಇಲ್ಲಿ ಯಾರೂ ಕೂಡ ಭದ್ರತಾ ಸಿಬ್ಬಂದಿಗಳು ಇಲ್ಲ ಅಂತ ಆರೋಪಿಸಿದ್ದಾರೆ. ಎಲ್ಲ ರೋಗಿಗಳು ಒಂದೇ ಕಡೆ ಇರ್ತಾರೆ. ಇದರಿಂದ ಬೇಗ ಗುಣಮುಖರಾಗಲು ಅಸಾಧ್ಯ. ನಮ್ಮನ್ನ ಖಾಸಗಿ ಆಸ್ಪತ್ರೆಗೆ ಕಳುಹಿಸಿ ಅಂತ ರೋಗಿಯೊಬ್ಬ ವಿಡಿಯೋ ಮಾಡ್ತಾರೆ. ಇನ್ನು ರಾಜ್ಯದ ಕೋವಿಡ್ ಆಸ್ಪತ್ರೆಗಳಲ್ಲಿ ಸೋಂಕಿತರಿಗೆ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ, ಊಟ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅಂತ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕೋವಿಡ್ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ನೀಡುವಂತೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಸಿಎಂ ಬಿಎಸ್ವೈ ದೂರವಾಣಿ ಮೂಲಕ ಸೂಚನೆಯನ್ನ ಕೊಟ್ಟಿದ್ದು, ಪ್ರತಿ ಆಸ್ಪತ್ರೆಗಳಿಗೆ ಪ್ರತಿದಿನ ಅಧಿಕಾರಿಗಳು ಭೇಟಿ ನೀಡಿ ಆಹಾರದ ವ್ಯವಸ್ಥೆ, ಚಿಕಿತ್ಸಾ ವ್ಯವಸ್ಥೆ ಹಾಗೆಯೇ ಇತರೆ ಮೂಲಭೂತ ಸೌಲಭ್ಯಗಳ ವ್ಯವಸ್ಥೆ ಪರಿಶೀಲನೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ಗೆ ಸಂಬಂಧಪಟ್ಟಂತೆ ಡಿಸಿಎಂ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಹಿಂದೆ ಸುಮಾರು ದಿನಗಳ ಕಾಲ ಲಾಕ್ಡೌನ್ ಆಗಿತ್ತು. ಲಾಕ್ಡೌನ್ ಆಗಿದ್ರೂ ಕೊರೋನಾ ಸೋಂಕು ಕಡಿಮೆಯಾಗಲಿಲ್ಲ. ಕೊರೋನಾ ತಡೆಗೆ ಜನರು ಸಹಕಾರ ನೀಡಬೇಕು. ಕೊರೋನಾ ತಡೆಗೆ ಲಾಕ್ಡೌನ್ ಒಂದೇ ಪರಿಹಾರ ಅಲ್ಲ ಅಂತ ಹೇಳಿದ್ರು. ಲಾಕ್ಡೌನ್ ಮಾಡಿ ಎಂದ ಎಚ್ಡಿಕೆಗೆ ಸವದಿ ಟಾಂಗ್ ಕೊಟ್ಟಿದ್ದಾರೆ. ಎಚ್ಡಿಕೆ ಅವರು ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕು. ಲಾಕ್ಡೌನ್ ಮಾಡಿದ್ರೆ ನೌಕರರಿಗೆ ಸಂಬಳ ಹೇಗೆ ನೀಡಬೇಕು? ಪ್ರತಿ ತಿಂಗಳು 5 ರಿಂದ 6 ಸಾವಿರ ಕೋಟಿ ಸಂಬಳ ನೀಡಬೇಕಾಗತ್ತೆ. ಅವರು ಜವಾಬ್ದಾರಿಯಿಂದ ಹೇಳಿಕೆಗಳನ್ನ ನೀಡಬೇಕು ಅಂತ ಹೇಳಿದ್ರು. ಕೊರೋನಾದಿಂದ ಒಂದು ಘಟ್ಟದಲ್ಲಿ ಬಚಾವಾಗಿದ್ದ ಮೈಸೂರಿನಲ್ಲಿ ಇದೀಗ ಮತ್ತೆ ಪಾಸಿಟಿವ್ ಕೇಸಸ್ ಹೆಚ್ಚಾಗ್ತಾ ಇರೋದ್ರಿಂದ ಜನರೇ ಎಚ್ಚೆತ್ತುಕೊಂಡಿದ್ದಾರೆ. ಕ್ವಾರಂಟೈನ್ನಲ್ಲಿ ಇರೋರ ಮೇಲೆ ತೀವ್ರ ಸಾರ್ವಜನಿಕರೇ ನಿಗಾ ಇಡ್ತಾ ಇದ್ದಾರೆ. ಇನ್ನು ಕ್ವಾರಂಟೈನ್ ಆಗಿರೋರು ಮನೆ ಬಿಟ್ಟು ಓಡಾಟ ಮಾಡದಂತೆ ಸಾರ್ವಜನಿಕರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮೈಸೂರು ನಗರದ ವಿದ್ಯಾರಣ್ಯಪುರಂ ಭಾಗದಲ್ಲಿ ಕ್ವಾರಂಟೈನ್ ಆಗಿರುವಂತಹ ಒಂದಷ್ಟು ಜನ ಅನವಶ್ಯಕವಾಗಿ ಓಡಾಟವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಮನೆಯಿಂದ ಹೊರಗಡೆ ಬರದಂತೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಅಲ್ಲದೆ ಮೈಸೂರು ಪಾಲಿಕೆಯ ಮಾಜಿ ಸದಸ್ಯ ಸುನೀಲ್ ಅನ್ನೋರು ಕ್ವಾರಂಟೈನ್ನಲ್ಲಿ ಇರೋರಿಗೆ ಅವಶ್ಯಕ ವಸ್ತುಗಳನ್ನ ತಂದುಕೊಡ್ತಾ ಇದ್ದಾರೆ. ಇನ್ನು ರಾಜಸ್ಥಾನದಿಂದ ಮೈಸೂರಿಗೆ ಬಂದಿದ್ದ ವ್ಯಕ್ತಿಯನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಆದರೆ ಆತ ಹೊರಗಡೆ ಬಂದು ಓಡಾಡ್ತಾ ಇದ್ದ. ಇದರಿಂದ ಸಿಟ್ಟಾದ ಸ್ಥಳೀಯರು ರಾಜಸ್ಥಾನದಿಂದ ಬಂದಿರೋ ವ್ಯಕ್ತಿಗೆ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ.
ರಾಜಧಾನಿಯಲ್ಲಿ ಕೊರೋನಾ ಸೋಂಕು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಹೇಗೆ ಮಾಡೋದು ಎಂಬ ಚಿಂತೆ ಸಿಎಂ ಬಿಎಸ್ವೈ ಅವರನ್ನ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಬಿಎಸ್ವೈ ಸಚಿವ ಸುರೇಶ್ ಕುಮಾರ್ಗೆ ಕರೆ ಮಾಡಿ ತಮ್ಮ ಬಳಿಗೆ ಕರೆಸಿಕೊಂಡ್ರು. ಈ ವೇಳೆ ಜೂನ್ 25ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೊರೋನಾ ಸೋಂಕು ಮಕ್ಕಳಿಗೆ ಬರಬಾರದು, ಯಾರೂ ಕೂಡ ನಿರ್ಲಕ್ಷ್ಯ ವಹಿಸಬಾರದು. ಈಗಾಗಲೇ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯ ಕೊರೋನಾ ಸೋಂಕಿನಿಂದ ಕಂಗೆಟ್ಟಿದೆ. ಸರ್ಕಾರಕ್ಕೆ ಕೆಟ್ಟ ಹೆಸರು ಬರದಂತೆ ನೋಡಿಕೊಳ್ಳಿ ಅಂತ ಸುರೇಶ್ ಕುಮಾರ್ಗೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೂನ್ 25ರಿಂದ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸೋಕೆ ಮಾಜಿ ಸಿಎಂ ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿರುವ ಕುಮಾರಸ್ವಾಮಿ, ರಾಜ್ಯ ಸರ್ಕಾರ ಈ ನಿರ್ಧಾರದಿಂದ ತಕ್ಷಣವೇ ಹಿಂದೆ ಸರಿಬೇಕು, ಪರೀಕ್ಷೆ ನಡೆಸಲೇಬೇಕು ಎಂದಾದ್ರೆ ಅಕ್ಟೋಬರ್ ತಿಂಗಳವರೆಗೆ ಕಾಯ್ದು ನಡೆಸಲಿ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ನೆನ್ನೆ ತಾನೇ 5 ವಾರ್ಡ್ಗಳನ್ನು ಸೀಲ್ ಡೌನ್ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಆದರೆ ಸೀಲ್ ಡೌನ್ಗೆ ಮಾತ್ರ ಜನ ಕ್ಯಾರೆ ಅಂತಿಲ್ಲ. ಸಾಮಾಜಿಕ ಅಂತರ ಮರೆತು ಮಾಸ್ಕ್ ಇಲ್ಲದೆ ಓಡಾಟವನ್ನು ಮಾಡ್ತಾ ಇದ್ದಾರೆ. ಕಲಾಸಿ ಪಾಳ್ಯದಲ್ಲಿ ಬ್ಯಾರಿಕೇಡ್ ಹಾಕಿದ್ರು ನೋ ಯೂಸ್. ಜನ ಬ್ಯಾರಿಕೇಡ್ ಜಂಪ್ ಮಾಡಿ ಹೋಗ್ತಾ ಇದ್ದಾರೆ. ಇನ್ನು ಸೋಂಕಿತ ವಾರ್ಡ್ಗಳಲ್ಲಿ ಯಾವುದೇ ಅನೌನ್ಸ್ ಮಾಡದೆ ಬಿಬಿಎಂಪಿ ಸಿಬ್ಬಂದಿ ತಂಪಾಡಿಗೆ ತಾವಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲೂ ಲಾಕ್ಡೌನ್ ಆಗಲಿ ಸೀಲ್ ಡೌನ್ ಅನ್ನೋ ಯಾವುದೇ ಸನ್ನಿವೇಶ ಕಾಣಿಸ್ತಾ ಇರಲಿಲ್ಲ. ಬೆಂಗಳೂರಿನಲ್ಲಿ ಕೊರೋನಾ ಅಟ್ಟಹಾಸ ತೋರ್ತಾ ಇದ್ರು ಬಿಬಿಎಂಪಿ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಪಾಸಿಟಿವ್ ಬಂದ ಠಾಣೆಗೆ ಭೇಟಿಯೂ ನೀಡದೆ ಸೀಲ್ ಡೌನ್ ಸಹ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ತಿಲಕ್ ನಗರ ಠಾಣೆಯಲ್ಲಿ ಆರೋಪಿಗೆ ಪಾಸಿಟಿವ್ ಆಗಿ 2 ದಿನ ಆಗ್ತಾ ಇದೆ. ಆದರೆ ಇದುವರೆಗೂ ಬಿಬಿಎಂಪಿ ಹಾಗೂ ಆರೋಗ್ಯ ಅಧಿಕಾರಿಗಳು ಠಾಣೆಗೆ ಭೇಟಿ ನೀಡಿಲ್ಲ. ಯಾರೆಲ್ಲ ಆರೋಪಿ ಸಂಪರ್ಕದಲ್ಲಿದ್ರು ಅಂತಾನೂ ಲಿಸ್ಟ್ ಸಹ ಮಾಡಿಲ್ಲ. ಬಿಬಿಎಂಪಿ ಅಧಿಕಾರಿಗಳಿಗೆ ಕಾದು ಕಾದು ಕೊನೆಗೆ ಠಾಣೆಯ ಪೊಲೀಸರೇ ಸ್ಟೇಷನ್ಗೆ ಬೀಗ ಹಾಕಿದ್ದಾರೆ. ಇನ್ನು ಸ್ವಯಂ ಪ್ರೇರಿತವಾಗಿ 15 ಪೊಲೀಸರು ತಾವೇ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ. ಸೋಂಕಿತ ಪ್ರದೇಶಗಳಲ್ಲಿ ಲಾಕ್ಡೌನ್ ಪಾಲನೆಯಾಗದ ಬಗ್ಗೆ ಮೇಯರ್ ಗೌತಮ್ ಕುಮಾರ್ ಜೈನ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೀಲ್ ಡೌನ್ ಪ್ರದೇಶಗಳಲ್ಲಿ ಸರಿಯಾಗಿ ನಿಯಮ ಪಾಲನೆ ಆಗದೇ ಇದ್ದುದು ನಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ಖುದ್ದು ಸೀಲ್ ಡೌನ್ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಲಾಗುತ್ತಿದೆ ಅಂತ ಮಾಹಿತಿ ಕೊಟ್ಟರು. ಈ ರೀತಿ ಘಟನೆ ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಲಾಗುತ್ತೆ. ರೈತರು ಮಾಹಿತಿ ಇಲ್ಲದೆ ರಾತ್ರಿ ಬಂದ್ಬಿಟ್ಟಿದ್ದಾರೆ. ಅವರಿಗೆ ಸೀಲ್ ಡೌನ್ ಬಗ್ಗೆ ಮಾಹಿತಿ ಕೊಟ್ಟು ಕಳಿಸಲಾಗಿದೆ. ಕಾರ್ಪೊರೇಟರ್ಗಳ ಅಭಿಪ್ರಾಯ ಪಡೆದು ಮುಂದಿನ ಕ್ರಮ ಕೈಗೊಳ್ಳುತ್ತೀವಿ ಅಂತ ಮೇಯರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ 5 ಸುದ್ದಿಯನ್ನ ನೋಡೋಣ. ವಿಕಾಸಸೌಧ ಆಯಿತು, ವಿಧಾನಸೌಧ ಆಯಿತು, ಸಿಎಂ ಗೃಹ ಕಚೇರಿ ಆಯಿತು, ಸಚಿವರ ನಿವಾಸಕ್ಕೂ ಕೊರೋನಾ ಎಂಟ್ರಿ ಕೊಟ್ಟಾಯಿತು. ಈಗ ಶಾಸಕರ ಭವನಕ್ಕೆ ಕೊರೋನಾ ಭಯ ಕಾಡ್ತಾ ಇದೆ. ಶಾಸಕರು, ಸಚಿವರು, ಅಧಿಕಾರಿಗಳು ಕಾರ್ ತೊಳೆಯುವಂತ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಕನ್ಫರ್ಮ್ ಆಗಿದ್ದು ಶಾಸಕರ ಭವನದಲ್ಲೂ ಹೈ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಶಾಸಕರ ಭವನ ಪೊಲೀಸ್ ಠಾಣೆಯ ಎಎಸ್ಐಗೂ ಪಾಸಿಟಿವ್ ಬಂದಿದೆ. ಇದರಿಂದ ಆತಂಕದಲ್ಲಿರುವಂತಹ ಠಾಣೆಯ ಪೊಲೀಸ್ ಸಿಬ್ಬಂದಿ ಹೊರಗಡೆ ಬಂದು ನಿಂತಿದ್ರು. ಖಾಸಗಿ ಆಸ್ಪತ್ರೆಗಳಲ್ಲಿ ಕೊರೋನಾ ಚಿಕಿತ್ಸೆಗೆ ದರ ನಿಗದಿಪಡಿಸಲಾಗಿದೆ. ದರ ನಿಗದಿ ಪಟ್ಟಿಗೆ ಸಿಎಂ ಅಂಕಿತ ಹಾಕಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಿಂದ ಬರುವ ಸ್ವಾಬ್ ಟೆಸ್ಟ್ಗೆ 2600 ರೂಪಾಯಿ. ಜನರಲ್ ವಾರ್ಡ್ನಲ್ಲಿ ಕೊರೋನಾ ರೋಗಿಯ 1 ದಿನದ ಚಿಕಿತ್ಸೆ 5200 ರೂಪಾಯಿ. ಜನರಲ್ ವಾರ್ಡ್ ವಿತ್ ಆಕ್ಸಿಜನ್ 1 ದಿನಕ್ಕೆ 7500 ರೂಪಾಯಿ. ಐಸೋಲೇಷನ್ ವಾರ್ಡ್ 1 ದಿನಕ್ಕೆ 8500 ರೂಪಾಯಿ. ಐಸಿಯು ವಿತ್ ವೆಂಟಿಲೇಟರ್ 12000 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಕೊರೋನಾ ರೋಗಿಗಳ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗಳು ಸಜ್ಜಾಗಿವೆ. ರಾಜ್ಯದಲ್ಲಿ ಒಟ್ಟು 510 ಖಾಸಗಿ ಆಸ್ಪತ್ರೆಗಳನ್ನು ಕೊರೋನಾ ರೋಗಿಗಳ ಚಿಕಿತ್ಸೆಗಾಗಿ ರಾಜ್ಯ ಸರ್ಕಾರ ಗುರುತಿಸಿದೆ. ಬೆಂಗಳೂರಿನ 50 ಆಸ್ಪತ್ರೆಗಳು ಈ ಪಟ್ಟಿಯಲ್ಲಿದ್ದು ಕಿಮ್ಸ್ ಆಸ್ಪತ್ರೆಯಲ್ಲಿ ಕೊರೋನಾ ವಾರ್ಡ್ ರೆಡಿಯಾಗಿದೆ. ಕಿಮ್ಸ್ ಆಸ್ಪತ್ರೆಯ ಒಂದಿಡೀ ಫ್ಲೋರ್ ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ಮೀಸಲಿಡಲಾಗಿದ್ದು ಬಿ ಬ್ಲಾಕ್ನ 5ನೇ ಮಹಡಿಯಲ್ಲಿ ಕೊರೋನಾ ವಾರ್ಡ್ನಲ್ಲಿ 30 ಹಾಸಿಗೆಗಳು ಮೀಸಲು ಇಡಲಾಗಿದೆ. ಇದರೊಂದಿಗೆ 7 ವೆಂಟಿಲೇಟರ್ ಕೂಡ ಕೊರೋನಾ ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಇರಿಸಲಾಗಿದೆ. ಕೊರೋನಾ ವಾರ್ಡ್ಗಾಗಿ ವೈದ್ಯರು ಮತ್ತು ಸಿಬ್ಬಂದಿಯ ಪ್ರತ್ಯೇಕ ತಂಡ ರಚನೆ ಮಾಡಲಾಗಿದೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ತಮಿಳು ಅಧಿಕಾರಿಯ ದರ್ಬಾರ್ ನಡೀತಾ ಇದೆ. ಶಾಖಾ ಅಧಿಕಾರಿ ಪಿಎನ್ ರಾಮನಾಥನ್ ಅಕ್ರಮ ಕೆಲಸ ಮಾಡ್ತಾ ಇದ್ದಾರೆ. ತಮಿಳಿಗನ ತಾಳಕ್ಕೆ ತಕ್ಕಂತೆ ಉಳಿದ ಅಧಿಕಾರಿಗಳು ಕುಳಿತಾ ಇದ್ದಾರೆ. ತಮಿಳಿಗನಿಗೆ ನಿಯಮ ಬಾಹಿರವಾಗಿ ಬಡ್ತಿ ನೀಡ್ತಾ ಇದ್ದಾರೆ. ಕರ್ನಾಟಕ ಭವನದ ರೆಸಿಡೆಂಟ್ ಕಮಿಷನರ್ ಸೀನಿಯಾರಿಟಿ ವಿಚಾರದಲ್ಲಿ 9ನೇ ಸ್ಥಾನದಲ್ಲಿದ್ದವನಿಗೆ ಬಡ್ತಿ ನೀಡಿದ್ದಲ್ಲದೆ ನಿವೃತ್ತಿಯಾಗುವ ಮೊದಲೇ ಅವಧಿ ವಿಸ್ತರಣೆ ಮಾಡಲು ಶಿಫಾರಸನ್ನ ಮಾಡಿದ್ದಾರೆ. ಸೇವಾ ನಿಯಮದ ಪ್ರಕಾರ ನಿವೃತ್ತಿ ನಂತರ ಅವಧಿ ವಿಸ್ತರಿಸಲು ಸಾಧ್ಯವೇ ಇಲ್ಲ. ಆದರೆ ಹಿಂದಿನ ಆರ್ಸಿ ನಿಲಯ್ ಮಿತಾಶ್ ವಿಸ್ತರಣೆಗೆ ಶಿಫಾರಸನ್ನ ಮಾಡಿದ್ದಾರೆ. ಆದರೆ ದೂರು ಬಂದ ಹಿನ್ನೆಲೆಯಲ್ಲಿ ಹೊಸ ವರಸೆ ಶುರು ಮಾಡಿ ಸಚಿವ ಸಂಪುಟದ ಅನುಮೋದನೆ ಪಡೆಯಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ.
ಕಾರ್ಖಾನೆಯ ವಿಷಯುಕ್ತ ನೀರು ಸೇವನೆಯಿಂದ 6 ಕುರಿಗಳು ಸಾವನ್ನಪ್ಪಿವೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ರುದ್ರಾಕ್ಷಿಪುರ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿರುವುದು. ಸೋಮನಹಳ್ಳಿ ಕೈಗಾರಿಕಾ ಪ್ರದೇಶದ ಕಾರ್ಖಾನೆಯ ವಿಷ ನೀರು ಕುಡಿದಿರುವಂತಹ ಗ್ರಾಮದ ಪುಟ್ಟಸ್ವಾಮಿ ಅನ್ನೋರಿಗೆ ಸೇರಿದಂತೆ ಸುಮಾರು 80,000 ಬೆಲೆ ಬಾಳುವಂತ 6 ಕುರಿಗಳು ಸಾವನ್ನಪ್ಪಿವೆ. ಇದರಿಂದ ರೊಚ್ಚಿಗೆದ್ದ ಊರಿನ ಜನ ಕಾರ್ಖಾನೆ ಬಳಿ ಬಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಾರ್ಖಾನೆ ಮಾಲೀಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವಿಷಯುಕ್ತ ನೀರು ಹೊರಬಿಡದಂತೆ ಆಗ್ರಹವನ್ನ ಮಾಡಿದ್ದಾರೆ. ಮೊದಲೇ ಕೊರೋನಾ ಸಂಕಷ್ಟದಲ್ಲಿರುವಂತಹ ರೈತ ಪುಟ್ಟಸ್ವಾಮಿ ತನ್ನ ಕುರಿಗಳನ್ನು ಕಳ್ಕೊಂಡು ಕಂಗಾಲಾಗಿದ್ದಾರೆ. ಹೀಗಾಗಿ ತಕ್ಷಣವೇ ಕುರಿ ಮಾಲೀಕರಿಗೆ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.